ನಮಸ್ಕಾರ ಗೆಳೆಯರೇ. ಸೋಲನ್ನು ಗೆಲುವಾಗಿ ತಿರುಗಿಸಬಲ್ಲ ಬಹು ಬಲವುಳ್ಳತಕ್ಕಂಥ ಶ್ರೇಷ್ಠವಾದ ಪುಸ್ತಕವು ದ 10x ರೂಲ್ಸ್ ಅಂತಕ್ಕಂಥ ಪುಸ್ತಕವು ಶ್ರೇಷ್ಠ ಕವಿಯಾಗಿರ್ತಕ್ಕಂಥ ಲೇಖಕರಾಗಿರ್ತಕ್ಕಂಥವರು ಗ್ರ್ಯಾಂಟ್ ಕಾರ್ಡನ್ ಅವರು ಬರೆದಿದ್ದಾರೆ. ಈ ಒಂದು ಪುಸ್ತಕದಲ್ಲಿ ನಾವು 10x ರೂಲ್ಸ್ಗಳ ನಿಯಮಗಳನ್ನು ಈ ಪುಸ್ತಕದಲ್ಲಿ ತಿಳಿದುಕೊಳ್ಳೋಣ. ಲೇಖಕರ ಪ್ರಕಾರವಾಗಿ ಈ ದಿನದವರೆಗೂ ನಾವು ಜಯದ ಗೋಲನ್ನು ಮಾಡಬೇಕಾಗಿದೆ. ಬಹಳ ಜನರು ತಮ್ಮ ಜೀವನದಲ್ಲಿ ಗುರಿಯನ್ನು ಮಾಡಿಟ್ಟುಕೊಳ್ಳುವುದಿಲ್ಲ, ಮಾಡಿದರೂ ಆ ಗುರಿಯ ಮೇಲೆ ಫೋಕಸ್ ಅನ್ನು ಮಾಡುವುದಿಲ್ಲ. ನಮ್ಮಲ್ಲಿ ಹಲವಾರು ಕನಸುಗಳಿವೆ, ಆದರೂ ಆ ಕನಸುಗಳು ನನಸು ಮಾಡಿಕೊಳ್ಳಲು ನಾವು ಡೆಡಿಕೇಟ್ ಮಾಡಿಕೊಳ್ಳುವುದಿಲ್ಲ. ಜಯ ಅನ್ನೋದು ಅದು ಮುಗಿದು ಹೋಗುವ ವಸ್ತುವಲ್ಲ. ಜಯ ಅನ್ನುವುದು ಎಲ್ಲರಿಗೂ ಸಮಬಾಳು ಸಮಪಾಲಾಗಿದೆ. ಆದರೆ ಜಯವನ್ನು ಸ್ವಲ್ಪ ಜನರು ಮಾತ್ರ ಪಡೆದುಕೊಳ್ಳುತ್ತಾರೆ. ಯಾಕೆ ಸ್ವಲ್ಪ ಜನರು ಮಾತ್ರ ಪಡೆದುಕೊಳ್ಳುತ್ತಾರೆ ಅಂದರೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಅವನು ಸ್ಟೂಡೆಂಟ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಸೋಷಲ್ ವರ್ಕರ್ ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದ ಗುರಿಯನ್ನು ಸಾಧಿಸಬೇಕಾದರೆ ಆ ಗುರಿಯ ಮೇಲೆ ಫೋಕಸ್ ಮಾಡಿ ಟು ಲಿಸ್ಟನ್ನು ಮಾಡಿ ಆ ಗುರಿ ಮೇಲೆ ಫೋಕಸ್ ಮಾಡುವುದರ ಮೂಲಕವಾಗಿ ನಾವು 10ರಷ್ಟು ಯೋಚಿಸಿ, 10ರಷ್ಟು ನಮ್ಮ ಪ್ರಯತ್ನಕ್ಕಿಂತ 10ರಷ್ಟು ಜಾಸ್ತಿ ನಾವು ಶ್ರಮ ಪಡಬೇಕಾಗಿದೆ. ಜಯ ಅನ್ನೋದು ಅದು ನಮಗೆ ಸಿಗಬೇಕಾದ್ರೆ ನಾವು ಆ ಜಯದ ಕುರಿತಾಗಿ ನಮ್ಮ ಬಲಕ್ಕಿಂತಲೂ 10 ಬಲದಷ್ಟು ನಾವು ಎಫರ್ಟನ್ನು ಹಾಕಿ ಆ ಗೋಲನ್ನು ರೀಚ್ ಮಾಡಬೇಕಾಗಿದೆ. ಜಯ ಅನ್ನೋದು ಅದು ನಮ್ಮ ಹಣೆಬರಹದಲ್ಲ, ಅದು ನಮಗೆ ಬೇಕಾಗಿಲ್ಲ, ನಮಗೆ ಸಿಗುವುದಿಲ್ಲ ಅಂತಕ್ಕಂಥ ಜನರು ತಮ್ಮ ಹಣೆಬರಹವನ್ನು ನೋಡಿ ಹಣೆಬರಹದ ಮೇಲೆ ಕೈ ಇಟ್ಟುಕೊಳ್ಳತಕ್ಕಂಥ ಜನರಿದ್ದಾರೆ. ಲೇಖಕರು ಹೇಳುವ ಹಾಗೆ ನಾವು 10x ರೂಲ್ಸನ್ನು ಫಾಲೋ ಮಾಡುವುದಾದರೆ, 10x ಅನ್ನು ನಾವು ನಿಯಮಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಜೀವನದಲ್ಲಿ ಸಾಧಿಸಬೇಕಾದ್ರೆ ಜಯ ಎನ್ನುವುದು ನಮಗೆ ಕಟ್ಟಿರ್ತಕ್ಕಂಥ ಬುತ್ತಿ ಎಂಬುದಾಗಿ ಲೇಖಕರು ಹೇಳುತ್ತಾರೆ. ನೀವು ನಿಮ್ಮ ಜೀವನದಲ್ಲಿ ಅನೇಕ ಸಲ ಜಯದ ವಿಷಯದಲ್ಲಿ ಗೋಲ್ ಸೆಟ್ ಮಾಡಿ ಆ ಗೋಲನ್ನು ಅಚೀವ್ಮೆಂಟ್ ಮಾಡದೆ ಸೋತು ಹೋಗಿದ್ದೀರಿ ಎಂಬುದಾಗಿ ಲೇಖಕರು ಈ 10x ರೂಲ್ಸ್ನಲ್ಲಿ ಹೇಳುತ್ತಾರೆ. ಸೋತವನಿಗೆ ತ್ರಾಣ ಅನುಗ್ರಹಿಸಿ ಬಲ ಕೊಡ್ತಕ್ಕಂಥದ್ದು ಈ ಒಂದು ಪುಸ್ತಕವಾಗಿದೆ. ಈ ಪುಸ್ತಕದಲ್ಲಿ ನಮ್ಮ ಯೋಚನೆಗಿಂತ 10x ಅಷ್ಟು ಬಲ ಕೊಡ್ತಕ್ಕಂಥ ಶಕ್ತಿ ಈ ಪುಸ್ತಕದಲ್ಲಿದೆ. ಒಬ್ಬ ವಿದ್ಯಾರ್ಥಿ ತನ್ನ ಸ್ಕೂಲ್ನಲ್ಲಿ ಟಾಪ್ ಸ್ಕೋರ್ ಮಾಡಬೇಕಾದ್ರೆ ಅವನು ಈ ಪುಸ್ತಕದಿಂದ ಟಾಪ್ ಸ್ಕೋರ್ ಮಾಡಬಹುದು. ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಟ್ಯಾಲೆಂಟ್ ಇದೆ, ಒಂದು ಬುದ್ಧಿಶಕ್ತಿ ಇದೆ. ಆದರೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥ ನಾವು ನಮ್ಮ ಟ್ಯಾಲೆಂಟ್ ಮೇಲೆ, ನಮ್ಮ ವಿಶೇಷವಾದ ಬುದ್ಧಿಶಕ್ತಿಯ ಮೇಲೆ ನಾವು ಟಾರ್ಗೆಟ್ ಮಾಡದೆ ನಾವು ಇನ್ನೊಬ್ಬರ ಮೇಲೆ ದೂಷಣೆ ಮಾಡೋರಾಗಿದ್ದೇವೆ. ಈ ಪುಸ್ತಕದಿಂದ ನಮಗೆ ಬಹುಬಲ ಬರುತ್ತದೆ ಎಂಬುದಾಗಿ ಲೇಖಕರು ಹೇಳುತ್ತಾರೆ. ಈ ವಾಟ್ ಈಸ್ ದ 10x ರೂಲ್ಸ್ ಅನ್ನುವುದಾದರೆ, ಈ 10x ರೂಲ್ಸ್ ಅಂದರೆ ಏನು ಅಂತಂದರೆ, 10x ರೂಲ್ಸು ತಾನು ಮಾಡಬೇಕಾಗಿರ್ತಕ್ಕಂಥ ಗುರಿ ಸಾಧಿಸ್ತಕ್ಕಂಥ ಗೋಲನ್ನು ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ಒಂದು ಟಾರ್ಗೆಟನ್ನು ಕುರಿತಾಗಿ ನಾವು ಮೊದಲು ಪ್ಲ್ಯಾನ್ ಹಾಕಿಕೊಂಡು ಆ ಪ್ಲ್ಯಾನಿಗೆ ನಮ್ಮ ವಿಚಾರ ಶಕ್ತಿಗಿಂತ 10 ಪಟ್ಟು ವಿಚಾರ ಮಾಡಿ ಆ ಗೋಲನ್ನು ಅಚೀವ್ ಮಾಡಲು ಬೇಕಾಗಿರ್ತಕ್ಕಂಥ ಸಕಲ ಸಿದ್ಧತೆ ಪ್ರಿಪೇರನ್ನು ನಾವು ಮಾಡಿಕೊಳ್ಳಬೇಕು. 10x ರೂಲ್ಸ್ ಅಂತಂದರೆ ಅವನು ಆ ಗೋಲಿನ ಮೇಲೆ ತನ್ನದೇ ಆದ ರೀತಿಯಲ್ಲಿ ಫೋಕಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ
ಪ್ಲಾನ್ ಅನ್ನ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಆ ಒಂದು ಗೋಲಿನ ಮೇಲೆ ವಿಚಾರ ಶಕ್ತಿಯನ್ನು ಬಳಸಿ ಆ ಗೋಲನ್ನೇ ಅಚೀವ್ ಮಾಡಬೇಕೆಂಬುದಾಗಿ ಈ 10x ರೂಲ್ಸಿನ ನಿಯಮವಾಗಿದೆ. ಈ 10x ರೂಲ್ಸ್ ಇಷ್ಟು ಏಕೆ ಒಂದು ಮಹತ್ವವುಳ್ಳದಾಗಿದೆ ಅಂತಂದ್ರೆ, ಜಯದ ಹಾದಿಯಲ್ಲಿ ಬಹಳ ಸಮಸ್ಯೆಗಳೇ. ಹೊಸದಾಗಿ ಮಾಡಬೇಕಾದ ಕೆಲಸಗಳಲ್ಲಿ ಅನೇಕ ಸಮಸ್ಯೆಗಳು ನಾವು ಎದುರಿಸಬೇಕಾಗಿದೆ. ಆದ್ದರಿಂದ ನಾವು ನಮ್ಮ ಗುರಿಯ ಫೋಕಸ್ ಅನ್ನ 10ರಷ್ಟು ಯೋಚಿಸಬೇಕಾಗಿದೆ. 10ರಷ್ಟು ನಾವು ಫೋಕಸ್ ಮಾಡಿ ಆ ಗುರಿಯ ಕುರಿತು ಚಿಂತಿಸಿ ಆ ಕೆಲಸದ ಮೇಲೆ ನಾವು ಕೈ ಹಾಕಬೇಕಾಗಿದೆ. 10ರಷ್ಟು ಯೋಚನೆ ಮಾಡಬೇಕಾಗಿದೆ. 10x ಅಷ್ಟು ಪ್ರಯತ್ನ ಮಾಡಬೇಕಾಗಿದೆ. ನಾವು ಪ್ರಯತ್ನ ಮಾಡದೆ ಜಯವನ್ನು ಎದುರು ನೋಡುವವರಾಗಿದ್ದೇವೆ. ಜಯ ನಾವು ಪ್ರಯತ್ನಿಸುವವರ ಮತ್ತು ನಾವು ಪ್ರಯತ್ನ ಮಾಡುವವರ ಅದು ಬಲಭಾಗದಲ್ಲಿರ್ತದೆ. ಆದರೆ ನಾವು ವಿಚಾರ ಮಾಡಿ ಪ್ರಯತ್ನ ಮಾಡದೆ ಹೋದರೆ ನಮಗೆ ಯಾವುದೇ ರೀತಿಯ ಫಲ ಸಿಗುವುದಿಲ್ಲ ಎಂಬುದಾಗಿ ಲೇಖಕರು ಈ ಒಂದು ಪುಸ್ತಕದಲ್ಲಿ ಹೇಳುತ್ತಾರೆ. ವಾಟ್ ಈಸ್ ದ ಸಕ್ಸಸ್ ಎಂಬುದಾಗಿ ನಮಗೆ ಇತಿಹಾಸ ಸಾಕ್ಷಿಯಾಗಿದೆ. ನಾವು ಜಯವನ್ನು ಸಾಧಿಸಬೇಕಾದ್ರೆ ನಮ್ಮ ವಿಚಾರ, ಅಭಿವ್ಯಕ್ತಿ, ದೃಷ್ಟಿಕೋನ, ವಿಚಾರ ಮತ್ತು ನಮ್ಮ ನಡೆನುಡಿ ಉತ್ತಮವಾಗಿರಬೇಕಾಗಿದೆ ಎಂಬುದಾಗಿ. ಈ ಪುಸ್ತಕವು ಬಹಳ ವಿಶೇಷವಾಗಿ ಸೋತವನಿಗೆ ಗೆಲುವನ್ನು ತರುಕೊಡಲು ಪ್ರಬೋಧಿಸುತ್ತದೆ. ಉದಾಹರಣೆಗಾಗಿ ನಾವು 10,000 ಪ್ರಾಡಕ್ಟ್ ಅನ್ನ 6 ತಿಂಗಳಲ್ಲಿ ನಾವು ಸೆಲ್ ಮಾಡಬೇಕಾದ್ರೆ ನಾವು ಸೆಲ್ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಅನ್ನ, ಒಂದು ಉತ್ಪನ್ನವನ್ನ ಇನ್ನು ನಾವು 10x ರೂಲ್ಸ್ ಅನ್ನ ಫಾಲೋ ಮಾಡಿ 6 ತಿಂಗಳಲ್ಲಿ 1,00,000ದವರೆಗೆ ನಾವು ಪ್ರಾಡಕ್ಟ್ ಅನ್ನು ಸೆಲ್ ಮಾರಾಟ ಮಾಡಬಹುದು ಎಂಬುದಾಗಿ ಲೇಖಕರು ಈ ಒಂದು ಪುಸ್ತಕದಲ್ಲಿ ನಮಗೆ ತಿಳಿಸುತ್ತಾರೆ. ಇಲ್ಲಿ ನೋಡುವಾಗ ಮನುಷ್ಯನು ಕೆಲಸ ಮಾಡದೆ ಕೈಕಟ್ಟು ಕುಳಿತರೆ ಸಾಗದು ಕೆಲಸವು ಎನ್ನುವ ಹಾಗೆ ನಾವು ಕಂಫರ್ಟ್ ಝೋನ್ನಲ್ಲಿ ಇದ್ದುಕೊಂಡು ಆ ಜಯದ ಒಂದು ವಿಕ್ಟ್ರಿಯನ್ನ ಎದುರು ನೋಡ್ತಾ ಇದ್ದೇವೆ. ಯಾವುದೇ ಪರಿಶ್ರಮ ಪ್ರಯತ್ನವಿಲ್ಲದೆ ನಾವು ಆ ಗೋಲನ್ನು ಅಚೀವ್ ಮಾಡಬೇಕು, ಟಾರ್ಗೆಟ್ ಅನ್ನ ರೀಚ್ ಮಾಡಬೇಕಂತಕ್ಕಂಥ ಪ್ರಯತ್ನದಲ್ಲಿ ನಾವಿದ್ದೇವೆ. ಆದ್ದರಿಂದ ಲೇಖಕರು ಹೇಳುವ ಹಾಗೆ ನಾವು ಮಾಡುವ ಕೆಲಸದಲ್ಲಿ, ನಾವು ಸಾಧಿಸ್ತಕ್ಕಂಥ ಹಾದಿಯಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ. ಹೊಸದಾಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಅನೇಕ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತವೆ. ಸಮಸ್ಯೆಗಳು ಎಂದು ನಾವು ತಿಳಿದುಕೊಂಡು ಸೋತು ಹೋಗಬಾರದು. ಸಮಸ್ಯೆಯಲ್ಲಿ ನಾವು 10ರಷ್ಟು ವಿಚಾರ ಮಾಡಿ ಆ ಸಮಸ್ಯೆಗೆ ಸೊಲ್ಯೂಷನ್ ಅನ್ನು ನಾವು ಕಂಡು ಹಿಡಿದು ಮತ್ತೆ ಆ ಪ್ರಯತ್ನವನ್ನ ಮಾಡಿ ಮುಂದೆ ಸಾಗುವುದಾದರೆ ಮುಂದೆ ನಮಗೆ ಜಯದ ಒಂದು ಗುರಿ ಇದೆ, ವಿಜಯವಿದೆ ಎಂಬುದಾಗಿ ಲೇಖಕರು ಹೇಳುತ್ತಾರೆ. ಆದರೆ ಮನುಷ್ಯರಾಗಿರ್ತಕ್ಕಂಥ ನಾವು ಗೋಲಿನ ಮೇಲೆ ನಾವು ಟಾರ್ಗೆಟ್ ಮಾಡದೆ ನಾವು ನಮ್ಮ ಡ್ಯೂಟಿ ಅಂತಕ್ಕಂಥ ತಿಳಿದುಕೊಂಡು ನಾವು ಅದರ ಮೇಲೆ ಫೋಕಸ್ ಮಾಡದೇ ಇರುವುದರಿಂದ ನಮಗೆ ಜಯ ಸಿಕ್ಕುವುದಿಲ್ಲ. ಜಯ ಅನ್ನೋದು ಆಪ್ಷನ್ಸ್ ಅಲ್ಲ, ಅದು ನಮಗೆ ಆಫರ್ ಆಗಿದೆ. ಜಯವನ್ನು ನಾವು ಆಫರ್ ಆಗಿ ತೆಗೆದುಕೊಂಡು ನಾವು ಅದರ ಮೇಲೆ ಒಂದೇ ರೀತಿಯ ಒಂದು ಗುರಿಯ ಮೇಲೆ ಫೋಕಸ್ ಮಾಡಿ ಆ ಗುರಿಯನ್ನು ನಾವು ಸಾಧಿಸಬಹುದು. ಒಬ್ಬ ವ್ಯಾಪಾರಿ ಆಗಿರ್ಬೋದು, ಒಂದು ಸ್ಟೂಡೆಂಟ್ ಆಗಿರ್ಬೋದು, ಒಬ್ಬ ಪಾಲಿಟಿಷಿಯನ್ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಇದನ್ನು ನಾವು ಅಳವಡಿಸಿಕೊಂಡು ನಮ್ಮ ಗುರಿಯನ್ನು ನಾವು ರೀಚ್ ಮಾಡಬಹುದು. ಸಕ್ಸಸ್ ಇಸ್ ಯುವರ್ ಡ್ಯೂಟಿ. ಜಯ ಅನ್ನೋದು ನಮ್ಮ ಕರ್ತವ್ಯವಾಗಿದೆ. ಜಯ ಎಂದು ಸಿಕ್ಕಿದರೆ ನಮಗೆ ಅದರಿಂದ ಯಾರಿಗೂ ಹಾನಿ ಆಗುವುದಿಲ್ಲ. ಜಯ ನಮಗೆ ದೊರೆತರೆ ಸಮಾಜಕ್ಕೆ ಒಳ್ಳೆಯದು, ನಮ್ಮ ಕುಟುಂಬಕ್ಕೆ ಒಳ್ಳೆಯದು, ನಮ್ಮ ಒಂದು ಊರಿಗೆ ಒಂದು ಹೆಮ್ಮೆ ಒಂದು ಬರುತ್ತದೆ. ಜಯ ಸಿಕ್ಕಿದ್ರೆ ಅದು ಯಾರಿಗೂ ಹಾನಿ ಉಂಟು, ಜಯವನ್ನು ನಮಗೆ ಸಂತೋಷವನ್ನು ತಂದು ಕೊಡುತ್ತದೆ ಎಂಬುದಾಗಿ ಲೇಖಕರು ಹೇಳುತ್ತಾರೆ. ನಿಮಗಾಗಿ, ನಿಮ್ಮ ಪರಿವಾರದವರಿಗಾಗಿ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕೆಲಸ ಮಾಡಿ ಎಂಬುದಾಗಿ. ಜಯ ಸಾಧಿಸುವವನು ಜನರು ಸ್ವಲ್ಪ ಜನರಿದ್ದಾರೆ, ಆದರೆ ಜಯವನ್ನು ಸಾಧಿಸ್ತಕ್ಕಂಥ ಜನರು ಸ್ವಲ್ಪ ಜನರಿದ್ದಾರೆ. ಜಯ ಸಾಧಿಸಬೇಕನ್ನುವರು ಬಹಳಷ್ಟು ಜನರಿದ್ದಾರೆ. ಆದರೆ ನಾವು ಜಯ ಅನ್ನೋದು ಅದೊಂದು ಡ್ಯೂಟಿ ಅದ.
ಯಾರು ಕಷ್ಟಪಟ್ಟು ಅದ್ರ ಮೇಲೆ ಫೋಕಸ್ ಮಾಡಿ ಜಯವನ್ನು ರೀಚ್ ಮಾಡ್ತಾರೋ ಅವ್ರಿಗೆ ಜಯ ಅವ್ರಿಗೆ ಸಿಕ್ಕೇ ಸಿಗುತ್ತದೆ. ಲೇಖಕರು ಹೇಳುವ ಹಾಗೆ ಸಕ್ಸಸ್ ಈಸ್ ಯುವರ್ ಡ್ಯೂಟಿ, ಅದು ಒಂದು ನಮ್ಮ ಕೆಲಸವಾಗಿದೆ. ಅದು ದೊಡ್ಡದು ಯಾವುದೇ ಒಂದು ಆ ದೊಡ್ಡ ಒಂದು ಟಾರ್ಗೆಟ್ ಏನಿಲ್ಲ, ನಾವು ಫೋಕಸ್ ಮಾಡೋದ್ರ ಮೂಲಕವಾಗಿ ನಮಗೆ ಈಸಿಯಾಗಿ ದೊರಕತಕ್ಕಂಥ ಅವಾರ್ಡ್ ಆಗಿದೆ ಎಂಬುದಾಗಿ. ದೇರ್ ಈಸ್ ನೋ ಶಾರ್ಟ್ ಕಟ್ ವೇ ಟು ಸಕ್ಸಸ್, ಯಾವುದೇ ಒಂದು ಶಾರ್ಟ್ ಕಟ್ ಅನ್ನ ಜಯಕ್ಕೆ ನಾವು ಹಾದಿಯನ್ನು ಹುಡುಕೋಬಾರದೆಂಬುದಾಗಿ. ಜಯವನ್ನು ಸಾಧಿಸಬೇಕಾದ್ರೆ ಸುದೀರ್ಘವಾಗಿ ಒಂದು ಟಾರ್ಗೆಟ್ ಅನ್ನ, ಸ್ಟೇಮ್ ಅನ್ನ, ಪ್ಲಾನ್ ಅನ್ನ ಹಚ್ಚಿಕೊಂಡು ನಾವು ಅದರ ಮೇಲೆ ಫೋಕಸ್ ಮಾಡಿ ನಾವು ಪರಿಶ್ರಮದ ದಿನದ ಒಂದು ನಾವು ಶೆಡ್ಯೂಲ್ ಅನ್ನ ತಯಾರು ಮಾಡಿ ಪಾಸಿಟಿವ್ ಜನರ ಜೊತೆ ಇದ್ದು ಮತ್ತು ನಮ್ಮ ಆಲೋಚನೆಗಳ ಶಕ್ತಿ ಬಿಗ್ ಪಾಸಿಟಿವ್ ಥಿಂಗ್ಸ್ ಅನ್ನ ಮಾಡಬೇಕು. ನಾವು ಯೋಚಿಸ್ತಕ್ಕಂಥ ಆಲೋಚನೆ ದೊಡ್ಡದಾಗಿರಬೇಕು ಎಂಬುದಾಗಿ, ನಾವು ಹಾಕೊಂಡಿರ್ತಕ್ಕಂಥ ಒಂದು ಗುರಿ ಗೋಲನ್ನ ದೊಡ್ಡದಾಗಿರಬೇಕು. ನಾವು ಸಣ್ಣ ವಿಚಾರ ಮಾಡಿ ಸಣ್ಣವರಾಗುತ್ತಿದ್ದೇವೆ, ದೊಡ್ಡ ವಿಚಾರಗಳು ಮಾಡಿ ಎಂಬುದಾಗಿ ಲೇಖಕರು ಹೇಳುತ್ತಾರೆ. ನಾವು ಆಲೋಚಿಸ್ತಕ್ಕಂಥ ಒಂದು ಆಲೋಚನೆ ಶಕ್ತಿ ಮೇಲೆ ನಮ್ಮ ಬದುಕು ನಿಂತಿದೆ. ನಮ್ಮ ಆಲೋಚನೆಗಳು ಯಾವಾಗಲೂ ದೊಡ್ಡದಾಗಿರಬೇಕು. ನಮ್ಮ ಆಲೋಚನೆಗಳು, ನಾವು ಆಲೋಚಿಸ್ತಕ್ಕಂಥ ಆಲೋಚನೆ ಅದು ದೊಡ್ಡ ಒಂದು ರಿಸಲ್ಟ್ ಅನ್ನು ತಂದು ಕೊಡುತ್ತದೆ ಎಂಬುದಾಗಿ ಇಲ್ಲಿ ನೋಡುವಾಗ, ಬಹಳ ಜನರು ತಮ್ಮ ಜೀವನದಲ್ಲಿ ಬಹಳ ಸಣ್ಣದಾದ ಗೋಲನ್ನ ಟಾರ್ಗೆಟ್ ಅನ್ನು ಮಾಡ್ತಾರೆ ಎಂಬುದಾಗಿ. ಸಣ್ಣದ ಚೀಫ್ ಗೋಲನ್ನು ಮಾಡ್ತಾರೆ. ಚೀಫ್ ಗೋಲನ್ನು ಮಾಡಿ ಸಣ್ಣವರಾಗ್ತಾರೆ. ನಾವು ಮಾಡಬೇಕಾದಂಥ ಟಾರ್ಗೆಟ್ ಬಿಗ್ಗದಾಗಿರಬೇಕು, ದೊಡ್ಡದಾಗಿರಬೇಕು ಎಂಬುದಾಗಿ. ಆದರೆ ನಾವು ಮಾಡಬೇಕಾದ ಗೋಲ್ ವಿಷಯದ ಕುರಿತು 10ರಷ್ಟು ಗೋಲ್ ಟಾರ್ಗೆಟ್ ಮಾಡಬೇಕಾಗಿದೆ ಎಂಬುದಾಗಿ. 10x ರೂಲ್ಸ್ನಿಂದ ನಾವು ಅದರ ಒಂದು ರೂಲ್ಸ್ ಅನ್ನ, ನಿಯಮವನ್ನ ನಮ್ಮ ಜೀವಿತದಲ್ಲಿ ಫಾಲೋ ಮಾಡೋದ್ರಿಂದ ಒಂದು ದೊಡ್ಡದಾದ ಬದಲಾವಣೆಯನ್ನ ನಾವು ಕಾಣಬಹುದು ಎಂಬುದಾಗಿ. ಜಯ ಎಲ್ಲರಿಗೂ ಬೇಕಾಗಿದೆ. ಜಯ ಎಲ್ಲರಿಗೂ ಬೇಕಾಗಿದೆ. ಜಯ ಬೇಡ ಅನ್ನೋರು ಯಾರು ಇಲ್ಲ. ಎಲ್ಲರಿಗೂ ಜಯ ಬೇಕಾಗಿದೆ. ಆದರೆ ನಾವು ಜಯದ ಕುರಿತು ನಾವು ಡೆಡಿಕೇಟ್ ಮಾಡಬೇಕಾಗಿದೆ. ಜಯದ ವಿಷಯದಲ್ಲಿ ನಾವು ಪರಿಶ್ರಮ ಕಷ್ಟಪಡಬೇಕಾಗಿದೆ. ಇಲ್ಲಿ ನೋಡುವಾಗ ನಿಮ್ಮ ಒಂದು ಅಪಜಯದಿಂದ ಯಾರಿಗೂ ಲಾಭವಾಗುವುದಿಲ್ಲ ಎಂಬುದಾಗಿ ಲೇಖಕರು ಹೇಳುತ್ತಾರೆ. ಸಕ್ಸಸ್ ಆಗುವುದರಿಂದ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮಾಜದಲ್ಲಿ, ನಿಮ್ಮ ರಿಲೇಶನ್ಶಿಪ್ನಲ್ಲಿ ಬಹಳ ಸಹಾಯವಾಗುತ್ತದೆ. ಆದರೆ ಮನುಷ್ಯರಾಗಿರ್ತಕ್ಕಂಥ ನಾವು ನಮಗಿಷ್ಟೇ ಸಾಕು, ಹೆಚ್ಚಿಗೇನು ಬೇಡ ಎನ್ನುವುದರಿಂದ ನಮಗೆ ಜಯವನ್ನ ಸಿಗದೆ ಜಯ ನಮ್ಮಿಂದ ದೂರ ಉಳಿಯುತ್ತಿದೆ ಎಂಬುದಾಗಿ ಲೇಖಕರು ಹೇಳುತ್ತಾರೆ. ಒಬ್ಬ ಮನುಷ್ಯ ಜಯ ಸಾಧಿಸಬೇಕಾದ್ರೆ, ಅವನ ಸೋಲಿನಲ್ಲೂ ಸಹ ಜಯ ಕಾಣಬೇಕಾದ್ರೆ ಈ 10x ರೂಲ್ಸ್ ಅನ್ನ ಅವನು ಫಾಲೋ ಮಾಡಬೇಕೆಂಬುದಾಗಿ. ಇಲ್ಲಿ ನಾವು ಸಣ್ಣ ವಿಚಾರಗಳನ್ನು ಮಾಡಿ ನಾವೇ ದೋಷಣೆ ಮಾಡಿಕೊಳ್ಳುತ್ತಿದ್ದೇವೆ. ಜಯ ಎನ್ನುವುದು ನಮ್ಮ ಹಣೆಬರಹದಲ್ಲಿಲ್ಲ ಎಂಬುದಾಗಿ. ನಮ್ಮ ಜಯದಿಂದ ನಮಗೆ ಬೇರೊಬ್ಬರಿಗೆ ತೊಂದರೆ ಆಗುವುದಿಲ್ಲ. ಜಯ ಎನ್ನುವುದು ಮುಗಿದು ಹೋಗುವ ವಸ್ತುವಲ್ಲ, ಇದೊಂದು ಮೈಂಡ್ ಸೆಟ್ ಆಗಿದೆ. ಇದರಿಂದ ಕಲಿಯಲು, ತಿಳಿಯಲು ಬಹಳಷ್ಟು ಇದೆ ಎಂಬುದಾಗಿ ಇಲ್ಲಿ ನೋಡುವಾಗ ಲೇಖಕರು ಹೇಳುವ ಹಾಗೆ, ಇದು ಒಂದು ಜಯ ಎನ್ನುವುದು ಮುಗಿದು ಹೋಗ್ತಕ್ಕಂಥ ವಸ್ತುವಲ್ಲ, ಇದು ಸಾರ್ವಕಾಲಿಕವಾಗಿ ಎಲ್ಲ ಸಮಯದಲ್ಲಿ ಇದು ಎಲ್ಲರಿಗೂ ಬೇಕಾಗಿದೆ. ಇದು ಮುಗಿದು ಹೋಗೋ ವಸ್ತುವಲ್ಲ. ಆದರೆ ಜಯವನ್ನು ಸಾಧಿಸುವ ಜನರು ಸ್ವಲ್ಪ ಜನರಿದ್ದಾರೆ. ಆದರೆ ಜಯದ ಕುರಿತು ಚಿಂತೆ ಮಾಡ್ತಕ್ಕಂಥವ್ರು, ಆಲೋಚಿಸ್ತಕ್ಕಂಥವ್ರು, ಕಂಫರ್ಟ್ ಝೋನ್ನಲ್ಲಿ ಇದ್ದುಕೊಂಡು ವರಿ ಮಾಡ್ತಕ್ಕಂಥವ್ರು ಬಹಳಷ್ಟು ಜನರಿದ್ದಾರೆ. ಜಯವನ್ನು ನಾವು ನಮ್ಮ ಪರಿಶ್ರಮಕ್ಕಿಂತ ನಮ್ಮ ಗೋಲನ್ನು 10x ಮಲ್ಟಿಪ್ಲೈಯಷ್ಟು ನಾವು ಎಫರ್ಟ್ ಹಾಕಿ ನಮ್ಮ ಒಂದು ಟಾರ್ಗೆಟನ್ನು ಮಾಡಿ ನಾವು ಅದನ್ನು ರೀಚ್ ಮಾಡಬಹುದು ಎಂಬುದಾಗಿ ಲೇಖಕರು ಹೇಳುತ್ತಾರೆ. ಪ್ರಿಯ ವೀಕ್ಷಕರೇ, ನಾನು ಈ ಒಂದು ವಿಡಿಯೋ ಕ್ಲಿಪ್ನ ಮೂಲಕವಾಗಿ ಈ ಒಂದು ವಿಡಿಯೋ ನಿಮಗೆ
ಬಹಳಷ್ಟು ಉಪಯುಕ್ತವಾಗಿದೆ ಎಂಬುದಾಗಿ ನಾನು ಅಂದ್ಕೊಳ್ಳುತ್ತೇನೆ. ಯಾಕಂದರೆ ಈ ಒಂದು ಪುಸ್ತಕವು ಸೋತವನಿಗೆ ತ್ರಾಣ ಅನುಗ್ರಹಿಸಿ ಬಹುಬಲ ಕೊಡ್ತಕ್ಕಂಥದ್ದಾಗಿದೆ. ಆದ್ದರಿಂದ ಈ ಒಂದು ವಿಡಿಯೋವನ್ನು ನೀವು ಪ್ರಪ್ರಥಮವಾಗಿ ವೀಕ್ಷಿಸುವುದಾದರೆ ಈ ವಿಡಿಯೋಕ್ಕೆ ನೀವು ಒಂದು ಪ್ರೀತಿಯ ಲೈಕನ್ನು ಮತ್ತು ಸಬ್ಸ್ಕ್ರೈಬರನ್ನು ಮಾಡಿ. ಈ ಪುಸ್ತಕದಲ್ಲಿ ನಿಮಗೇನಾದರೂ ಅನಿಸಿಕೆಗಳು, ಅನುಭವಗಳು, ಏನಾದರೂ ಸಲಹೆಗಳು ಕೊಡಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ನೀವು ಪ್ರೀತಿಯಿಂದ ತೋರಿಸುವ ನಿಮ್ಮೊಂದು ಲೈಕನ್ನು ಮತ್ತು ಸಬ್ಸ್ಕ್ರೈಬನ್ನು ನಾವು ಎದುರು ನೋಡ್ತೇವೆ. ಈ ಪುಸ್ತಕವು ನಿಮಗೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ. ಎಷ್ಟೋ ಜನರು ಸೋಲನ್ನು ಒಪ್ಪಿಕೊಂಡು ಜೀವನದಲ್ಲಿ ಜಯವನ್ನು ಕಾಣದೆ, ಜಯ ಎನ್ನುವುದು ನಮ್ಮ ಹಣೆಬರದಿಲ್ಲ ಎಂಬುದಾಗಿ ಹಣೆಬರಕ್ಕೆ ಕೈ ಹಚ್ಚಿ ಕೂತ್ಕೊಂಡಿರ್ತಕ್ಕಂಥ ಜನರಿದ್ದಾರೆ. ಈ ವಿಡಿಯೋವು ನಿಮ್ಗೆ ಮೋಟಿವೇಟ್ ಮಾಡ್ತದೆ, ನಿಮಗೆ ಪುಷ್ಟಿ ತಂದು ಕೊಡ್ತದೆ, ಬಲ ತಂದು ಕೊಡ್ತದೆ. ಆದ ಕಾರಣ ಈ ವಿಡಿಯೋವನ್ನು ನೀವು ಇನ್ನೊಂದು ಸಲ ಕೇಳಿಕೊಳ್ಳೋದೇನೆಂದರೆ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹ ನೀಡಿರಿ ಎಂಬುದಾಗಿ ಹೇಳುತ್ತಾ ನನ್ನ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರ.